ಇವತ್ತು ಸಾಧ್ಯವಾಗಿದೆ. ವಿಶೇಷವಾಗಿ ಅತಿ ಹೆಚ್ಚು ಪಾರ್ಟಿಸಿಪೇಟ್ಸ್ ಈ ಒಂದು ಚರ್ಚಾ ಸ್ಪರ್ಧೆಗೆ ಬಂದಿರೋಂಥದ್ದು. ಉತ್ತಮ ಜೀವನವನ್ನ ನಾವೆಲ್ಲ ತುಂಬಾ ಹಿಂದೆ ಓದುವಾಗ ಉತ್ತರದಲ್ಲಿ ಓದಿದ್ವಿ, ಕನ್ನಡ ಮೀಡಿಯಮಲ್ಲೇ ಓದಿದ್ವಿ. ನಮ್ಮ ಶಾಲೆಗಳಿಗೆ ನಡ್ಕೊಂಡು ಬರ್ಬೇಕಾದ್ರೆ ತುಂಬಾ ನಾಲೆಜ್ ಕಾರ್ಯಕ್ರಮ ನಡೀತಾ ಇದ್ವಿ. ಆದ್ರೆ ಇವತ್ತು ಸರ್ಕಾರದ ಯೋಜನೆಗಳು ಅವೆಲ್ಲವನ್ನ ತಪ್ಪಿಸಿದ್ದಾರೆ. ನಮಗೆ ಬಿಸಿ ಊಟ ಕೂಡ ಇರಲಿಲ್ಲ, ತುಂಬಾ ಬಾಕ್ಸಿಗೆ ಹಾಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಊಟ, ವಿದ್ಯೆ ಎಲ್ಲವೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ದೊರೀತಾ ಇದೆ. ಸೊ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಆ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಒಂದು ಉತ್ತಮ ಆಚರಣೆ ನಡೀಬೇಕಾಗುತ್ತೆ. ನಮ್ಮಲ್ಲಿ ಹೇಳ್ತಾರೆ, ಉತ್ತರ ಹೇಳಿದ್ರು, ಆಸೆ ಇರಬೇಕೆ ಮೂಲ. ದಯವಿಟ್ಟು ನಾವು ಆಸೆಗಳನ್ನ ತ್ಯಜಿಸಬೇಕು, ಇರಬೇಕು. ಅದು ದುರಾಸೆ ಎನ್ನುವಂಥದ್ದು ಇರಬಾರ್ದು. ಅವುಗಳನ್ನ ತ್ಯಜಿಸಿ ಸರಳತೆಯಿಂದ ಬದುಕಿದ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ಅಪರಾಧಗಳು ಘಟಿಸುವಂಥದ್ದು ಕಡಿಮೆ ಆಗುತ್ತೆ, ಅಥವಾ ಅದು ಕೊನೆಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಯುವ ಸಮುದಾಯದಲ್ಲಿ ನಾನು ಏನು ತಮ್ಮನ್ನು ಕೇಳ್ಕೊಳ್ಳೋದು ಅಂತಂದ್ರೆ, ತಮ್ಮ ಶಿಕ್ಷಣವನ್ನ ಅತ್ಯಂತ ಉತ್ತಮ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥದ್ದು ನಮ್ಮ ಯೋಚನೆ. ಎಲ್ಲರೂ ಸಹ ಈಗ ನಮ್ಮ ಭಾರತದಲ್ಲಿ ಸುಮಾರು 50-60 ಜನ ಇರ್ತೀವಿ. ಯಾವ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ತೀವೋ ಅಷ್ಟೇ ಒಂದು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ, ಉತ್ತಮ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಬೇರೆ ಹಾದಿಯಲ್ಲಿ ಹೋಗ್ತಾರೆ ಅವರ ಜೀವನದ ಒಂದು ಉನ್ನತಿಯನ್ನು ಕಳ್ಕೊಳ್ತಾರೆ. ಹಾಗಾಗಿ ನಮ್ಮ ಏನೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ತಮ್ಮ ಎಲ್ಲ ಗೋಲ್ಡನ್ ಲೈಫ್ ಇರುತ್ತೆ ತಮ್ಮದು, ಅದನ್ನ ತಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ. ಒಂದು ಸಮಾಜದ ಒಂದು ಆರೋಗ್ಯಕರ ಸಮಾಜವನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ನಿಮ್ಮೆಲ್ಲರ ಪಾತ್ರ, ಯುವ ಸಮುದಾಯದ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ. ದಯವಿಟ್ಟು ಅದನ್ನು ಬಳಸಿ.